ಈ 3 ಬಕೆಟ್ ಎಲ್ಲ ಫುಲ್ ಆಗಿದೆ, ವೇಸ್ಟೇಜ್ ಎಲ್ಲ. ಇದೊಂದು ಡ್ರಮ್ ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ತುಂಬ ವರ್ಷ ಆಯಿತು, ಒಂದು 4 ವರ್ಷ ಯೂಸ್ ಆಗಿದೆ ಇದು ಡ್ರಮ್ಮು. ಸೊ ಇದು ಈಗ ತೂತ ಆಗಿದೆ ಕೆಳಗಡೆ. ಅದಕ್ಕೆ ಸಿಂಪಲ್ ಫಾರ್ಮೇಷನಲ್ಲಿ ನಾನು ಮಾಡ್ತಾಯಿದ್ದೀನಿ. ಕೆಳಗೆಲ್ಲ ಹಸಿ ಒಣಗಿದ್ದೆಲ್ಲ ಕಸ ಹಾಕಿದ್ದೀನಿ, ಒಣಗಿದ ತ್ಯಾಜ್ಯಗಳು. ಸೊ ಅಲ್ಲಿರೋದನ್ನ ಈಗ ಈ ಸೈಡು ಡಂಪ್ ಮಾಡಬೇಕು. ಈ ನೀರನ್ನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬೇಡಿ, ಯಾಕಂದರೆ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಇದೇನು ನೋಡ್ತೀರಾ, ಇದೆ ಲಾರ್ವಾಸುಳು. ಈ ಥರ ತುಂಬಾ ಇದೆ ಇದರೊಳಗೆ. ಎಷ್ಟೊತ್ತಿಗೆ ಕೋಳಿಗಳಿಗೆ ಫೀಡ್ ಮಾಡಬೇಕಾಗಿತ್ತು. ಇದು ಆಲ್ರೆಡಿ ಗ್ರೋತ್ ಆಗಿದೆ. ಇದರಲ್ಲೇ ಇನ್ನೊಂದು ಸ್ವಲ್ಪ ಗ್ರೋತ್ ಆದಮೇಲೆ ಬ್ಲ್ಯಾಕ್ ಆಗುತ್ತೆ ಇದು. ಇದನ್ನೆಷ್ಟೊತ್ತಿಗೆ ಫೀಡ್ ಮಾಡಬೇಕಾಗಿತ್ತು. ಈ ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇದಕ್ಕಾಗಿ ಗ್ಲೌಸೆಲ್ಲ ಹಾಕ್ಕೊಂಡಿದ್ದೀನಿ. ಇದರಿಂದ ತೆಗೆದು ಇದಕ್ಕೆ ಡಂಪ್ ಮಾಡಬೇಕು. ಆಲ್ರೆಡಿ ಅಲ್ಲಿ ಡ್ರಮ್ಮಲ್ಲಿದೆ, ಡಂಪ್ ಮಾಡಿರೋದನ್ನು ಸ್ವಲ್ಪ. ಇದನ್ನು ತೆಗೆದು ಇದಕ್ಕೆ ಹಾಕಬೇಕು, ಯಾಕಂದರೆ ನನಗೆ ನೀರು ಬೇಡ, ಅದನ್ನು ಗಿಡಗಳಿಗೆ ಹಾಕಬೇಕು. ಸೊ ನೋಡಿ, ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ಒನ್ನು ಎಲ್ಲ ಎತ್ಕೊರೋದು ಸಿಗ್ತಾನೆ ಇಲ್ಲ. ನೋಡಿ, ಸ್ವಲ್ಪ ದೊಡ್ಡದಾದ್ಮೇಲೆ ಬ್ಲ್ಯಾಕ್ ಕಲರ್ ಈ ಥರ ಆಗುತ್ತೆ. ಇದು ಜೀವಂತವಾಗೇ ಇದೆ. ಸೊ ಈ ಥರ ನಾಟಕ ಮಾಡ್ತಿದ್ದೆ ಅನಿಸುತ್ತೆ. ಕೆಳಗೆ ಹಾಕಿದ್ದೀನಿ, ಕಾಣಿಸಿದ್ಯಾ? ಇಷ್ಟೊತ್ತಿಗೆ ಇದನ್ನೆಲ್ಲ ಫೀಡ್ ಮಾಡಬೇಕಾಗಿತ್ತು, ತುಂಬಾ ಡಿಲೇ ಆಗಿದೆ ನನ್ನಿಂದ. ನೋಡಿ, ಈ ಥರ ಜಾಸ್ತಿ ಜನ ಇರೋಲ್ಲ ಮೇಲುಗಡೆ. ಈ ಥರ ಕೆಳಗೆ ಬಂದುಬಿಡ್ತಾವೆ, ಬಿದ್ದು ಬಿಡ್ತವೆ. ಅಷ್ಟರೊಳಗೆ ನಾವು ಫೀಡ್ ಮಾಡಬೇಕು. ಅಷ್ಟೊಂದು ನೀರು ಆಗಬಾರ್ದು ಲಾರ್ವಾಸ್ ಬೆಳೆಯೋಕ್ಕೆ, ಸ್ವಲ್ಪ ಇರಬೇಕು ನೀರು. ಇದು ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಲ್ಲ ಈ ಕಡೆ, ಹಾಗಾಗಿ ಇವತ್ತು ಸ್ವಲ್ಪ ಡಂಪ್ ಮಾಡ್ತಾಯಿದ್ದೀನಿ. ಅರ್ಧ ಬಾಟ್ಲಿಗೆ ಒಂದು ಕೊಡಪಂದಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೊಡಿಬೇಕು, ಯಾಕಂದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ನಾನು ವೀಡಿಯೋಸಲ್ಲೆಲ್ಲ ನೋಡ್ದಂಗೆ ಹಾಗೆ ಹಾಕ್ತಾರೆ. ಸೊ ನಾನು ಸಿಂಪಲ್ ಪ್ರೋಸೆಸ್ ಈ ಥರ ಮಾಡ್ಕೊಂಡಿದ್ದೀನಿ, ಯಾವುದೇ ಜಾಸ್ತಿ ಖರ್ಚು ಮಾಡ್ಕೊಂಡಿಲ್ಲ ನಾನು. ಇದ್ರಲ್ಲಿ ಬರೋ ನೀರು ಒಂದು ಅರ್ಧ ಬಾಟ್ಲಷ್ಟು ನಾನು ಆ ಚಿಕ್ಕ ಬಾಟ್ಲು ಏನು ಹಾಕಿದ್ದೀನಿ ಅದರಲ್ಲಿ ಒಂದು ಅರ್ಧ ಬಾಟ್ಲಷ್ಟು ನೀರನ್ನ ಒಂದು ಕೊಡಪಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾನು ಗಿಡಗಳಿಗೆ ಹಾಕ್ತೀನಿ. ಈ ಥರ ಬಂದು ಕಲೆಕ್ಟ್ ಆಗುತ್ತೆ ನೀರೆಲ್ಲ. ಫೈನಲಿ ಈ ಥರ ಎಲ್ಲ ನೋಡಿ, ಅವಾಗ ಒಂದು 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಬಂದು ಈ ಥರ ಕೋಲಲ್ಲಿ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಸೊ ಇವತ್ತಿಗೆ ಈ ರೀಲ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.